ಮೈಸೂರಿನ ಮಹಾರಾಜ ಕಾಲೇಜಿನಿಂದ ಅವರ ಮೆರವಣಿಗೆ ಸಾಗ್ತಾ ಇದೆ. HD ಕೋಟೆ ತಾಲೂಕಿನ ಕಣಿಯನಹುಂಡಿ ಗ್ರಾಮಕ್ಕೆ ತೆರಳುತ್ತಾ ಇದೆ. ಈ ಸಂದರ್ಭದಲ್ಲಿ ಸಾವಿರಾರು ಅಭಿಮಾನಿಗಳು ಅವರನ್ನು ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಮೈಸೂರಿನ ಕಣಿಯನಹುಂಡಿ, HD ಕೋಟೆ ತಾಲೂಕಿನ ಕಣಿಯನಹುಂಡಿ ಗ್ರಾಮ. ಅವರ ಕೇರ್ಟೇಕರ್ ನವೀನ್ ಅವರ ಮಾಲೀಕತ್ವದ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆ ಆಗ್ತಾ ಇದೆ. ಕಣಿಯನಹುಂಡಿ ಫಾರ್ಮ್ ಹೌಸ್ನಲ್ಲಿ ಕೆಲ ಕಾಲ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗುತ್ತೆ. ಬಳಿಕ ಎಸ್ ಜಾನಕಿ ಅವರ ಮೊಮ್ಮಗಳು ಅಪ್ಸರ ಅಂತಿಮ ವಿಧಿವಿಧಾನವನ್ನು ಪೂರೈಸ್ತಾರೆ. ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಆಂಧ್ರದ ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ. ಅವರ ಸಮುದಾಯದ ರೀತಿಯಲ್ಲಿಯೇ ಅಂತಿಮ ವಿಧಿವಿಧಾನವನ್ನು ಸಲ್ಲಿಕೆ ಮಾಡಲಾಗತ್ತೆ. ಭಾಳ ಚಿಕ್ಕ ವಯಸ್ಸಿನಿಂದಲೇ ಪ್ರತಿಭಾವಂತರಾಗಿದ್ದರು ಜಾನಕಿ ಅಮ್ಮ. 9ನೇ ಕ್ಲಾಸಿಗೇನೆ 9ನೇ ತರಗತಿ ಓದುತ್ತಿದ್ದಂಥ ವೇಳೆನೇ ಹಾಡು ಹಾಡ್ತಾಯಿದ್ರು, ಕಾರ್ಯಕ್ರಮಗಳನ್ನು ನೀಡಿದ್ರು ಅಂತ ಹೇಳಿದ್ರೆ ಅವರ ಪ್ರತಿಭೆ ಎಂಥದ್ದು ಅಂತ ಅರ್ಥ ಆಗುತ್ತೆ. 88ರ ಈ ವಯಸ್ಸಿನಲ್ಲಿ ಈಗ ಅವರು ಅಸ್ತಂಗತರಾಗಿದ್ದಾರೆ. ಕನ್ನಡದಲ್ಲಿ ಮೊದಲ ಹಾಡು ಹಾಡಿದ್ದು ಅಂತ ಹೇಳಿದ್ರೆ ಆರ್ ರಾಮಮೂರ್ತಿ ನಿರ್ದೇಶನದ, ಖ್ಯಾತ ನಟಿ ಪಂಡರಿಬಾಯಿ ನಿರ್ಮಾಣದ, ಪಿ ಗುಂಡೂರಾವ್ ಸಂಗೀತ ಯೋಜನೆಯ ರಾಯರ ಸೊಸೆ ಚಿತ್ರದ ತಾಳಲೆಂತೋ ಶೋಕವೇಗ ಹಾಡನ್ನು ಎಸ್ ಜಾನಕಿ ಹಾಡಿದಂಥ ಮೊದಲ ಹಾಡು. ಶ್ರೀಕೃಷ್ಣ ಗಾರುಡಿ ಚಿತ್ರದ ಭಲೆ ಗಾರುಡಿ ಅದೇ ಸಮಯದಲ್ಲಿ ಬಂದಂಥ ಅತ್ಯಂತ ಜನಪ್ರಿಯ ಗೀತೆಯಾಗಿತ್ತು ಅವರದ್ದು. ಅವರ ಕೊನೆಯ ಕನ್ನಡ ಹಾಡು ಮಂದಾಕಿನಿ ಚಿತ್ರದ ಚಂದ್ರವಂದನೆ. ಈ ಚಿತ್ರವನ್ನು ರಮೇಶ ಸುರ್ವೆ ನಿರ್ದೇಶನ ಮಾಡಿದರು. ಕೆ ಕಲ್ಯಾಣ್ ಸಂಗೀತ ಸಂಯೋಜನೆ ಮಾಡಿದರು. ಕನ್ನಡದ ಬಹುತೇಕ ಹಿಟ್ ಗೀತೆಗಳು ಯಾವುದೇ ಕೇಳಿದ್ರು ಅದು ಜಾನಕಿ ಅಮ್ಮ ಅವರ ಧ್ವನಿಯಲ್ಲಿದೆ. ಅವರ ಬಾಲ್ಯದಿಂದ ಪ್ರತಿಭೆ ಹೇಗೆ ಅವರು ಪ್ರತಿಭೆಯನ್ನು ಸಾಧಿಸಿಕೊಂಡಿದ್ರು, ಹಾಗೆ ಆರೋಗ್ಯದಲ್ಲಿ ಕೆಲ ನ್ಯೂನತೆಗಳು ಕೂಡ ಅವರಲ್ಲಿತ್ತು. ಬಾಲ್ಯದಿಂದಲೂ ಕೂಡ ಅಸ್ತಮಾ ಇತ್ತು ಅಂತ ಹೇಳಲಾಗುತ್ತೆ. ಬಾಲ್ಯದಿಂದ ಅಸ್ತಮಾ ಕಾಯಿಲೆಯಿಂದ ಬಳಲ್ತಾ ಇದ್ದರು ಜಾನಕಿ ಅವರು. ಉಸಿರಾಟದ ಸಮಸ್ಯೆಯನ್ನು ನಿರಂತರವಾಗಿ ಜೊತೆಗೇ ಇಟ್ಟುಕೊಂಡು ಬಂದವರು. ಆದರೆ ಕೆಲವೊಮ್ಮೆ ಕೊರತೆಗಳೇ ವ್ಯಕ್ತಿಯ ಪ್ರತಿಭೆಯನ್ನು ಬೆಳಗಿಸುತ್ತೆ ಅನ್ನೋದಕ್ಕೆ ಇವರು ನಿದರ್ಶನವಾಗಿ ನಿಲ್ತಾರೆ. ಹೇಗೆ ತನ್ನ ಧ್ವನಿಯನ್ನು ಏರಿಳಿತಗಳಲ್ಲಿ ಹಾಗೆ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು ಅಂತ ಹೇಳಿ ಏರಿಳಿತಗಳನ್ನು ನಿಯಂತ್ರಣದಲ್ಲಿಡುವಂಥ ಕಲೆ ಸಿದ್ಧಿಸಿದ್ದು ಜಾನಕಿ ಅಮ್ಮ ಅವರಿಗೆ. ಉಸಿರು ಕಟ್ಟಿದಂಥ ಅದೆಷ್ಟೋ ಹಾಡುಗಳನ್ನು ಬಹಳ ಲೀಲಾಜಾಲವಾಗಿ ಹಾಡಿದ್ದಾರೆ. ಹೇಳಿ ಅತ್ಯಂತ ಕಷ್ಟದ ಗೀತೆ ಅಂತ ಅಂದುಕೊಂಡರೂ ಕೂಡ ಅವರಿಗೆ ಕೊಟ್ಟರೆ ಅಷ್ಟೇ ಲೀಲಾಜಾಲವಾಗಿ, ಅತ್ಯಂತ ಸುಲಭವಾಗಿ, ಸುಲಲಿತವಾಗಿ ಆಡ್ತಾಯಿದ್ರು. ಸೊ ಹೀಗಾಗಿ ಕಷ್ಟಕರ ಸನ್ನಿವೇಶವನ್ನು ಕೂಡ ಇಷ್ಟಪಟ್ಟು ಅದನ್ನು ಸಿಹಿಯಾದ ಸಂದರ್ಭ ಮಾಡಿಕೊಳ್ಳುವಂಥ ಕಲೆ ಅವರಿಗೆ ಕರಗತವಾಗಿತ್ತು. ಯಾರೂ ಕೂಡ ಇಲ್ಲಿವರೆಗೂ ಅವರ ಬಗ್ಗೆ ತಕರಾರು ಇಲ್ಲವೇ ಇಲ್ಲ. ನೋಡಿ, ಕನ್ನಡ, ತೆಲುಗು, ತಮಿಳು, ಭಾರತೀಯ ಭಾಷೆಯನ್ನು ಹೊರತುಪಡಿಸಿ ಜಪಾನಿನಲ್ಲೂ ಕೂಡ ಜಾನಕಿಯವರು ಆಡಿದ್ದಾರೆ. ಜಾನಕಿಯವರು ಭಾರತೀಯ ಭಾಷೆಗಳು ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಸೇರಿದಂತೆ 20 ಭಾಷೆಗಳಲ್ಲಿ ಆಡಿದ್ದಾರೆ ಅಂತ ನಮ್ಗೆ ಗೊತ್ತಿದೆ. ಆದರೆ ಜಪಾನಿ ಭಾಷೆಯಲ್ಲೂ ಕೂಡ ಹಾಡನ್ನು ರೆಕಾರ್ಡ್ ಮಾಡಿದ್ರು. ಜಪಾನಿನ ಭಾಷೆ, ಅದಕ್ಕೆ ಕಲೆಗೆ ಯಾವುದೇ ಮಿತಿಗಳಿಲ್ಲ, ಕಲೆಗೆ ಯಾವುದೇ ರೀತಿಯ ಸಂಕೋಲೆಗಳಿಲ್ಲ. ಕಲೆ, ಸಂಗೀತ, ಸಾಹಿತ್ಯಕ್ಕೆ ಯಾವುದೇ ಸೀಮೆಗಳಿಲ್ಲ. ಸೀಮಾತೀತವಾಗಿ ಪ್ರದೇಶವನ್ನು ಮೀರಿ, ಭಾಷೆಯ ಮೀರಿ, ಗಡಿ ಮೀರಿ ಪ್ರಸಾರ ಆಗುವಂಥದ್ದು ಕಲೆ, ಸಂಗೀತ, ಸಾಹಿತ್ಯ. ಸೊ ಜಪಾನಿನಲ್ಲೂ ಕೂಡ ಇವರ ಕಂಠಸಿರಿಯಲ್ಲಿ ಹಾಡು ಮೂಡಿತ್ತು ಅಂತ ಹೇಳಿದ್ರೆ ನಿಜಕ್ಕೂ ಅವರ ಡೆಡಿಕೇಶನ್ ಹೇಗಿತ್ತು ಅನ್ನೋದು ಅರ್ಥ ಆಗುತ್ತೆ. ಅವರ ಹಾಡಿನ ಹೇಗೆ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಿದ್ರು ಈ ಸಂಗೀತ ಲೋಕಕ್ಕೆ ಅನ್ನೋದು ಅರ್ಥ ಆಗುತ್ತೆ. 48,000 ಹಾಡುಗಳನ್ನು ಹಾಡಿದ್ದಾರೆ.